ಬ್ರೈನ್ ಅಲ್ಲಿ ಗಡ್ಡೆಗಳು ಬಂದ್ಬಿಟ್ಟಿತ್ತು, ಅಲ್ಲಲ್ಲಿ ಸ್ಪ್ರೆಡ್ ಆಗಿತ್ತು. ಆಮೇಲೆ ಲಂಗ್ಸ್ ಅಲ್ಲೂ ಸ್ಟಾರ್ಟ್ ಆಯ್ತು ಅಂತ ಟೆಸ್ಟ್ ಮಾಡಿ ಹೇಳಿದ್ರು. ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ನಿಮ್ ಚಾನಲ್. ಓಕೆ, ವೆಲ್ಕಮ್ ಟು ಪುನರ್ಜನ್. ಇಲ್ಲಿ ಫಸ್ಟ್ ಟೈಮ್ ಬಂದಿರೋ ಪೇಷಂಟ್ ಇದ್ದಾರೆ. ಇವ್ರಿಗೆ ಯಾವ ರೀತಿ ಕ್ಯಾನ್ಸರ್ ಮತ್ತೆ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಲಕ್ಷಣಗಳನ್ನ ಅವ್ರು ಹೇಗೆ ಕಂಡಿಡಿದ್ರು ಮತ್ತೆ ಪುನರ್ಜನ್ ಬರಕ್ಕೆ ಯಾವ ಕಾರಣ, ಪೇಷಂಟ್ ಅವರ ಬಂಧು ಇಲ್ಲಿದ್ದಾರೆ, ಕೇಳಿ ತಿಳ್ಕೊಳ್ಳೋಣ. ನಮಸ್ತೆ ಮೇಡಮ್. ನಮಸ್ತೆ ನಿಮ್ಮ ಮೇಡಮ್. ಹೆಸರು? ನನ್ನ ಹೆಸರು ರಾಮ ಅಂತ ಮೇಡಮ್. ಓಕೆ, ಪೇಷಂಟ್ ಯಾರು? ನಮ್ಮ ಮಾವ, ಸೋದರ ಮಾವನೇ. ಏನ್ ಹೆಸರು? ವೆಂಕಟಸ್ವಾಮಿ ಮೇಡಮ್. ವಯಸ್ಸು ಎಷ್ಟಿರ್ಬೋದು? 65 ಇರ್ಬೋದು ಮೇಡಮ್. 65 ಇಯರ್ಸಾ? ಎಲ್ಲಿಂದ ಬರ್ತಿದ್ದೀರಾ? ವರಂಗಲ್ ಹತ್ರ ವರ್ಜನ್ ಪೇಟ್ ಮಂಡಲ್, ಓಕೆ ಬಿಟಿ ಪಲ್ಲೆ ಹಳ್ಳಿ. ಓಕೆ, ನಿಮ್ಮ ಮಾವನ್ಗೆ ಯಾವ ರೀತಿ ಕ್ಯಾನ್ಸರ್ ಅಂದ್ರೆ ಎಲ್ಲೆಲ್ಲಿ ಬಂದಿದೆ ಬಾಡಿಲಿ? ಅವರು ಸ್ವಲ್ಪ ದಿವಸದಿಂದ ಈ ಕೈ ಎತ್ತಕ್ಕಾಗ್ತಿಲ್ಲ, ಕಾಲು ನೋವುತ್ತಿದೆ ಅಂದ್ರು. ತಲೆನೋವಿಲ್ಲ ಅಂದ್ರು, ಆದ್ರೆ ಆಗ್ತಾ ಇಲ್ಲ ಅಂತಿದ್ರು. ಆಗ್ತಾ ಇಲ್ಲ ಅಂದ್ರೆ ಕೈ ಬಿದ್ದೋಗ್ಬಿಟ್ಟಿತ್ತು, ಕೈ ಕಾಲು. ಓಕೆ, ಹಾಸ್ಪಿಟ್ಲ್ ಕರ್ಕೊಂಡ್ ಹೋದ್ವಿ. ಕಾಲು ಕೈ ಎರಡು ಬಿದ್ದೋಯ್ತಾ? ಬಿದ್ದೋಗಿತ್ತು. ಅವ್ರ ತಲೆಯಲ್ಲೂ ಕೂಡ ಬಂದಿದ್ಯಾ ಗಡ್ಡೆಗಳು? ಓಕೆ, ಅಂದ್ರೆ ಟೆಸ್ಟ್ ಹೋದ್ಮೇಲೆ ಹೇಳಿದ್ರು ಬ್ರೈನ್ ಅಲ್ಲಿ ಗಡ್ಡೆಗಳು ಬಂದ್ಬಿಟ್ಟಿದೆ, ಆಮೇಲೆ ಅಲ್ಲಿ ಸ್ಪ್ರೆಡ್ ಆಗಿದೆ, ಆಮೇಲೆ ಲಂಗ್ಸ್ ಅಲ್ಲೂ ಸ್ಟಾರ್ಟ್ ಆಗಿದೆ ಅಂತ ಟೆಸ್ಟ್ ಮಾಡಿ ಹೇಳಿದ್ರು ಅವರು. ಓಕೆ, ಹಾಸ್ಪಿಟ್ಲ್ ಕರ್ಕೊಂಡ್ ಹೋದ್ವಿ. ಎದಳಕ್ ಆಗ್ತಿಲ್ಲ ಅಂತ ಇದ್ದಾಗ ಟೆಸ್ಟ್ ಮಾಡಿ ಹೇಳಿದ್ರು. ಅಲ್ಲಿ ಅವರು ರೇಡಿಯೇಷನ್ ಅದೆಲ್ಲ ತಗೋ ಅಂತ ಹೇಳಿದ್ರು, ವರಂಗಲ್ ಹಾಸ್ಪಿಟಲ್ ಅಲ್ಲಿ. ಅಂದ್ರೆ ವಯಸ್ಸು ಜಾಸ್ತಿ ಅಲ್ವಾ, ಅದಕ್ಕೆ ತಡ್ಕೊಳಕ್ ಆಗಲ್ಲ ಅಂತ ಆಯುರ್ವೇದಕ್ಕೆ ಹೋಗೋಣ ಅಂತೇಳಿ ಯೂಟ್ಯೂಬ್ ಅಲ್ಲಿ ನಿಮ್ದು ಇದನ್ನ ನೋಡಿದ್ವಿ. ಯೂಟ್ಯೂಬ್ ಅಲ್ಲಿ ನೋಡಿದಾಗ ನಿಮ್ ಚಾನಲ್. ಯೂಟ್ಯೂಬ್ ನೋಡ್ಬೇಕು ಅನ್ನೋ ಆಲೋಚನೆ ನಿಮ್ಗೆ ಬಂತಾ, ಇಲ್ಲಾಂದ್ರೆ ಬೆಸ್ಟ್ ಹಾಸ್ಪಿಟಲ್? ಇಲ್ಲ ಮೇಡಮ್, ನಾವೇ ಯೂಟ್ಯೂಬ್ ಯಾವಾಗ ನೋಡ್ತೀವಿ. ಓಕೆ, ಎಲ್ಲಾ ವಿಡಿಯೋನು ನೋಡ್ತೀವಿ. ಸೊ ಯೂಟ್ಯೂಬ್ ಅಲ್ಲಿ ನೀವು ವಾಂಟೆಡ್ ಆಗಿ ಪುನರ್ಜನ್ ಅಂತ ಟೈಪ್ ಮಾಡಿದ್ರಾ, ಇಲ್ಲ ಬೇರೆ ಯಾರಾದ್ರೂ ಹೇಳಿದ್ರಾ? ಹಾಸ್ಪಿಟಲ್ಸ್ ಬಗ್ಗೆ ಹುಡ್ಕೋವಾಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತ ಹೇಳ್ದೆ, ಅದು ಬಂತು ಮೇಡಮ್. ಓಕೆ, ಪೇಷಂಟ್ ಗೆ ನೀವು ಹೇಳಿದೀರಾ ಏನ್ ಮೇಡಮ್? ಕ್ಯಾನ್ಸರ್ ಬಗ್ಗೆ ಪೇಷಂಟ್ ಗೆ ಹೇಳಿದೀರಾ? ಹೇಳಿಲ್ಲ ಮೇಡಮ್, ಅವ್ರಿಗೆ ಇನ್ನು ಹೇಳಿಲ್ಲ. ಭಯ ಪಡ್ತಾರೆ ಭಯ ಆಗ್ತಾರೆ ಅಂತ, ಅದಕ್ಕೆ ರೇಡಿಯೇಷನ್ಸ್ಗೂ ಕರ್ಕೊಂಡು ಹೋಗಿಲ್ಲ. ಓಕೆ, ನನಗೆ ಏನಾಗಿದೆ ಅಂತ ಕೇಳಿದಾಗ ಏನಂತ ಹೇಳಿದ್ರಿ ನೀವು ಅವ್ರಿಗೆ? ಮಾತ್ ಕೂಡ ಬರ್ತಾ ಇಲ್ಲ ಮೇಡಮ್. ಲಕ್ವಾ ಬಂದ್ಬಿಡಿದೆ, ವಾಸಿ ಮಾಡ್ತೀವಿ ಅಂತ ಹೇಳಿದ್ವಿ. ಈ ಬ್ರೈನ್ ಅಲ್ಲಿರೋ ಸಿಸ್ಕುಲಾ ಇಂದ ಇದೆಲ್ಲ ವೀಕ್ ಆಗೋಯ್ತು. ಹೌದು, ಆದ್ರೆ ಇದು ಲಕ್ವಾನೇ ಆಗಿರೋದು ಮಾವಯ್ಯ, ಕಮ್ಮಿ ಆಗುತ್ತೆ ಆಯುರ್ವೇದ ಮೆಡಿಸನ್ ಅಂತ ಹೇಳಿದ್ವಿ. ಓಕೆ, ಪೇಷಂಟ್ ಏನಾದ್ರೂ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದಾರಾ? ಅಂದ್ರೆ ಕೆಮ್ಮು ಬರೋದು ಮೇಡಮ್ ಅವಾಗ, ಅದ್ ಯಾಕಂದ್ ಗೊತ್ತಿಲ್ಲ. ಅದಕ್ಕೆ ಅದರಿಂದ ಅಂದ್ರೆ ಈ ಕೈ ಎದಳಕ್ ಆಗ್ತಿರ್ಲಿಲ್ಲ ಅಂತ ಹಾಸ್ಪಿಟ್ಲ್ಗೆ ಹೋದ್ವಿ. ಓಕೆ, ಸರಿ ಮೇಡಮ್, ಡಾಕ್ಟರ್ನ ಭೇಟಿ ಮಾಡಿ ನಿಮ್ ಮಾವನಿಗೆ ಆದಷ್ಟು ಬೇಗ ಗುಣ ಆಗ್ಲಿ ಅಂತ ನಾವು ಕೇಳ್ಕೊಳ್ತೀವಿ. ಒಳ್ಳೆ ರಿಸಲ್ಟ್ಸ್ ಬಂದಾಗ ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು.